ನಮಸ್ಕಾರ ವೀಕ್ಷಕರೇ, ವೆಲ್ತ್ ಇನ್ಫೋ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸುಮಂತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಮೋತಿಲಾಲ್ ಓಸ್ವಾಲ್ ರಿಸರ್ಚ್ ಅವರು ತಮ್ಮದೇ ಆಗಿರ್ತಕ್ಕಂತಹ ಒಂದು ಸ್ಟಡೀಸ್ನ ಮಾಡಿಕೊಂಡು 25 ಸ್ಟಾಕ್ಸ್ಗಳನ್ನು ಮುಂದಿನ 25 ವರ್ಷಕ್ಕೆ ಆ ಒಂದು ಸ್ಟಾಕ್ಸ್ಗಳನ್ನು ನಾವು ಹೋಲ್ಡ್ ಮಾಡ್ಬೋದು. ಅವು ಮುಂಬರುವ ದಿನಗಳಲ್ಲಿ ತುಂಬ ವೆಲ್ತ್ನ ಕ್ರಿಯೇಟ್ ಮಾಡ್ತಾವೆ ಅಂತೇಳಿ ತಮ್ಮದೇ ಆಗಿರ್ತಕ್ಕಂಥ ಒಂದು ರಿಸರ್ಚ್ ರಿಪೋರ್ಟ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಆ ಒಂದು ರಿಸರ್ಚ್ ರಿಪೋರ್ಟಲ್ಲಿ ಯಾವ ಸ್ಟಾಕ್ಸ್ಗಳಿದೆ, ಅವರು ಯಾವ ಒಂದು ಆಧಾರದ ಮೇಲೆ ಆ ಒಂದು ಸ್ಟಾಕ್ಸ್ಗಳನ್ನು ಅವರು ರೆಕಮೆಂಡ್ ಮಾಡಿದ್ದಾರೆ, ಹಾಗೆ ಯಾವ ಸೆಕ್ಟರ್ಗೆ ಸಂಬಂಧಪಟ್ಟ ಸ್ಟಾಕ್ಸ್ಗಳು ಅವು ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ಅಥವಾ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋ ಆಸಕ್ತಿ ಇದ್ದರೆ ನನ್ನೊಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಸೊ ವೀಕ್ಷಕರೇ, ನಿಮಗೆ ಗೊತ್ತಿರ್ಬೋದು, ರಾಮದೇವ್ ಅಗರ್ವಾಲ್ ಬಂದ್ಬಿಟ್ಟು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಹೆಸರನ್ನು ಅವರು ರಾಮದೇವ್ ಅಗರ್ವಾಲ್ ಹೊಂದಿದ್ದಾರೆ. ಝೀರೋದಿಂದ ಕೋಟ್ಯಾಧಿಪತಿ ಆಗಿರ್ತಕ್ಕಂತಹ 0 to 1000 crore ಮಾಡಿರ್ತಕ್ಕಂಥ ಒಂದು ಹೆಗ್ಗಳಿಕೆ ರಾಮದೇವ್ ಅಗರ್ವಾಲ್ ಅವರಿಗೆ ಸೇರುತ್ತೆ. ಇವರು ಮುಖ್ಯವಾಗಿ ವಾರನ್ ಬಫೆಟರ್ನ ತುಂಬ ಫಾಲೋ ಮಾಡ್ತಾರೆ. ಅವರ ಒಂದು ಸಿದ್ಧಾಂತವನ್ನು ತಾವು ಅಳವಡಿಸ್ಕೊಂಡು ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಅದನ್ನು ಅಪ್ಲೈ ಮಾಡಿಕೊಂಡು ಅವರೇನು ಮಾಡ್ತಾರೆ, ಹೇಗೆ ವಾರನ್ ಬಫೆಟ್ ಅವರು ವರ್ಷ ಆ್ಯನ್ಯುವಲ್ ಮೀಟಿಂಗ್ ಹೇಗೆ ಕರೀತಾರೆ, ಅದೇ ಥರ ಮೋತಿಲಾಲ್ ಓಸ್ವಾಲ್ ಸಂಸ್ಥೆ ರಾಮದೇವ್ ಅಗರ್ವಾಲ್ ಅವರ ನೇತೃತ್ವದಲ್ಲಿ ವರ್ಷ ಏನು ಮಾಡುತ್ತೆ, ಒಂದು ವೆಲ್ತ್ ಕ್ರಿಯೇಷನ್ ಸ್ಟಡಿನ ಅವರು ರಿಲೀಸ್ ಮಾಡ್ತಾರೆ. ಸೊ ಯಾವ ಸ್ಟಾಕ್ಸ್ಗಳು ಕಂಟಿನ್ಯೂಸ್ ಆಗಿ ವೆಲ್ತ್ ಕ್ರಿಯೇಟ್ ಮಾಡ್ತಾ ಇದ್ದಾವೆ ಕಳೆದ ವರ್ಷಗಳಿಂದ ಅವು ಅಂತೇಳಿ ಅವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟಡಿ ರಿಪೋರ್ಟ್ನ ಪ್ರತಿ ವರ್ಷನೂ ಕೂಡ ಅವರು ರಿಲೀಸ್ ಮಾಡ್ತಾರೆ. ಸೊ ವೀಕ್ಷಕರೇ, ಈ ವರ್ಷ ಡಿಸೆಂಬರ್ 2020ರಲ್ಲೂ ಕೂಡ ಅವರು ಮುಂದಿನ 25 ವರ್ಷಗಳಿಗೆ ಒಂದು ಒಳ್ಳೆಯ ಲಾಭವನ್ನು ಕೊಡಬಲ್ಲ 25 ಸ್ಟಾಕ್ಗಳನ್ನ ಅವರು ರೆಕಮೆಂಡ್ ಮಾಡಿದ್ದಾರೆ. ನಿಮಗೆ ಈ ಒಂದು ವಿಡಿಯೋದಲ್ಲಿ ಅದರ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ, ಯಾವ ಕಂಪ್ನಿಗಳಂತೇಳಿ. ಬಟ್ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಯಾವ ಸ್ಟಾಕ್ಗಳನ್ನ ಅವರು ರೆಕಮೆಂಡ್ ಮಾಡಿದ್ದಾರೆ, ಯಾವ ಬೇಸಸ್ ಮೇಲೆ ಮಾಡಿದ್ದಾರೆ, ಯಾವ ಒಂದು ಸೆಕ್ಟರ್ ಅಂತೇಳಿ. ನಿಮಗೆ ಆ ಒಂದು ಕಂಪನಿ ಏನಾದರೂ ಇಷ್ಟ ಆಗಿದ್ರೆ ಅವ್ರು ಮಾಡಿರ್ತಕ್ಕಂಥ ರೆಕಮೆಂಡ್ ಮಾಡಿರ್ತಕ್ಕಂಥ ಸ್ಟಾಕ್ಸ್ಗಳನ್ನ ನೀವು ಫಸ್ಟ್ ನೋಡಿ, ಆಮೇಲೆ ನಿಮ್ಮ ಒಂದು ಡಿಸಿಷನ್ ನೀವು ತಗೊಳ್ಳೋಕ್ಕೂ ಕೂಡ ಇದು ಒಂದು ನಿಮಗೆ ಒಂದು ಐಡಿಯಾ ಥರ ಆಗ್ಬೋದು ಅಂತೇಳಿ ನನ್ನ ಒಂದು ಅನಿಸಿಕೆ ಇದೆ. ಸೊ 25 ವರ್ಷಗಳಿಗೆ ಒಳ್ಳೆಯ ಲಾಭವನ್ನು ಕೊಡಬಲ್ಲ ಒಂದು 25 ಸ್ಟಾಕ್ಸ್ಗಳ ಒಂದು ಶಾರ್ಟ್ ಲಿಸ್ಟ್ನ ಅವರು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾವು ಅವುಗಳನ್ನು ನಾವು ನೋಡ್ತಾ ಹೋಗೋಣ. ಸೊ 25 ವರ್ಷಕ್ಕೆ 25 ಸ್ಟಾಕ್ಗಳನ್ನು ಅವರು ಯಾವ ಒಂದು ವಿಧಾನದಲ್ಲಿ ಅವರು ಈ ಒಂದು ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ನಾವು ನೋಡ್ತಾ ಹೋದಾಗ, ಕಳೆದ 25 ವರ್ಷಗಳಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂತಹ ಕಂಪನಿಗಳನ್ನು ಗಮನಿಸಿ ಮುಂದಿನ 25 ವರ್ಷಗಳಿಗೆ ಸಂಪತ್ತನ್ನು ಸೃಷ್ಟಿ ಮಾಡಬಲ್ಲ ಸಂಭಾವ್ಯ ಕಂಪನಿಗಳ ಒಂದು ಪಟ್ಟಿಯನ್ನು ಅವರು ರಿಲೀಸ್ ಮಾಡಿದ್ದಾರೆ. ಒಂದು ಕಂಪ್ನಿದು ಒಂದು ಪೋರ್ಟ್ಫೋಲಿಯೋನ ಅವರು ರಿಲೀಸ್ ಮಾಡಿದ್ದಾರೆ 25 ಸ್ಟಾಕ್ಗಳನ್ನ. ಸೊ ಈ ಸ್ಟಾಕ್ಗಳನ್ನ ಈ ಕೆಳಗಿನವುಗಳನ್ನು ಆಧರಿಸಿ ಅವರು ಈ ಒಂದು ಸ್ಟಾಕ್ಗಳನ್ನ ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಹಾಗಾದರೆ ಅವರು ಯಾವ ಒಂದು ಬೇಸಸ್ ಮೇಲೆ ಈ ಒಂದು ಸ್ಟಾಕ್ಗಳನ್ನ ಅವರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ ಅಂತೇಳಿ ನಾವು ನೋಡ್ತಾ ಹೋದಾಗ, ಒಂದನೇದು ಮಾರುಕಟ್ಟೆ ಗಾತ್ರ, ಮಾರ್ಕೆಟ್ ಕ್ಯಾಪಿಟಲ್ ಸೈಜು, ಆಮೇಲೆ ಅವರು ಮಾಡ್ತಕ್ಕಂಥ ಬಿಸ್ನೆಸ್ ಮಾಡೆಲ್, ಒಂದು ವ್ಯಾಪಾರದ ಒಂದು ಮಾದರಿ ಮೇಲೆ, ಹಾಗೆ ಆ ಒಂದು ಕಂಪ್ನಿಗಳೆಲ್ಲವೂ ಬಂದ್ಬಿಟ್ಟು ವೆರಿ ಪ್ರಾಫಿಟಬಲ್ ಆಗಿರಬೇಕಂದ್ರೆ ತುಂಬ ಲಾಭದಾಯಿ ಆಗಿರ್ತಕ್ಕಂಥ ಕಂಪ್ನಿಗಳನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ವ್ಯಾಪಾರದ ಸಾಮರ್ಥ್ಯ ಮತ್ತು ನಿರ್ವಹಣೆ ಯಾವ ಥರ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವೆಲ್ಲ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಮಾರ್ಕೆಟಲ್ಲಿ ಇರತಕ್ಕಂಥ ಲೀಡರ್ಶಿಪ್ ಆಗಿರಬೇಕು ಅವರು ಕೂಡ ಮಾರ್ಕೆಟಲ್ಲಿ. ನೆಕ್ಸ್ಟು ವ್ಯಾಲ್ಯೂ ಮೈಗ್ರೇಷನ್ ಆಗಿರ್ಬೋದು, ಮತ್ತು ಲಾರ್ಜ್ ಕ್ಯಾಪ್ ಫೈನಾನ್ಷಿಯಲಿ ಸ್ವಲ್ಪ ಲಾರ್ಜ್ ಕ್ಯಾಪ್ ಆಗಿರ್ತಕ್ಕಂಥ ಸ್ಟಾಕ್ಸ್ಗಳನ್ನೇ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತು ಡಿಜಿಟಲ್ ಪ್ಲೇ, ಇವತ್ತು ನಾವು ಡಿಜಿಟಲ್ ವರ್ಲ್ಡಲ್ಲಿ ಇರೋದ್ರಿಂದ ಈ ಒಂದು ಡಿಜಿಟಲ್ ಪ್ಲೇಗೆ ಯಾವೆಲ್ಲ ಕಂಪ್ನಿಗಳು ಅಡಾಪ್ಟ್ ಆಗಿದ್ದಾವೆ ಅವೆಲ್ಲವನ್ನು ಕೂಡ ಕನ್ಸಿಡರ್ ಮಾಡಿ, ಮತ್ತು ಕಂಪ್ನಿಯ ವ್ಯಾಲ್ಯೂಷನ್ ತುಂಬ ಹೈ ವ್ಯಾಲ್ಯೂಷನ್ ಇರಲಾರದೆ ಇವತ್ತಿನ ದಿನ ಅವು ಒಂದು ನಾರ್ಮಲ್ ವ್ಯಾಲ್ಯೂಷನಲ್ಲಿರ್ತಕ್ಕಂಥ ಕಂಪ್ನಿಗಳನ್ನು ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು 25 ಷೇರುಗಳನ್ನು ಮುಂದಿನ 25 ವರ್ಷಗಳಿಗೆ ಒಂದು ಒಳ್ಳೆಯ ಲಾಭವನ್ನು ಕೊಡಬಲ್ಲ ಸ್ಟಾಕ್ಗಳನ್ನು ಅವರು ರೆಕಮೆಂಡ್ ಮಾಡ್ತಾ ಇದ್ದಾರೆ, ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಆ ಒಂದು ಸ್ಟಾಕ್ಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಒಂದನೇದು ಅಜಂತಾ ಫಾರ್ಮಾನ ಅವರು ರೆಕಮೆಂಡ್ ಮಾಡಿದ್ದಾರೆ. ಈ ಒಂದು ಅಜಂತಾ ಫಾರ್ಮಾ ಬಂದ್ಬಿಟ್ಟು ಫಾರ್ಮಾಸ್ಯೂಟಿಕಲಲ್ಲಿ ಇರ್ತಕ್ಕಂಥ ಕಂಪನಿ. ಇವತ್ತಿನ ದಿನ ಈ ಒಂದು ಶೇರ್ ಬೆಲೆ ಬಂದ್ಬಿಟ್ಟು 1672 ರೂಪಾಯಿ ಇದೆ. ಈ ಒಂದು ಸ್ಟಾಕ್ ಮಾರ್ಕೆಟ್ ಕ್ಯಾಪಿಟಲ್ ನಾವು ನೋಡ್ತಾ ಹೋದಾಗ 14,591 ಕೋಟಿ ರೂಪಾಯಿ ಇವತ್ತಿನ ದಿನ ಇದರೊಂದು ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಸೊ ಒಂದು ರಿಟರ್ನ್ ಆನ್ ಇಕ್ವಿಟಿ ಈ ವರ್ಷ ಅದು ಇಕ್ವಿಟಿ ಮೇಲೆ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂತ ನಾವು ನೋಡ್ತಾ ಹೋದಾಗ 19.4% ರಿಟರ್ನ್ನ ಕೊಟ್ಟಿದೆ. ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮೇಲೆ ಅದು ಬಂದ್ಬಿಟ್ಟು 27% ರಿಟರ್ನ್ನ ಕೊಟ್ಟಿದೆ. ಈ ಒಂದು ಕಂಪ್ನಿ ಬಂದ್ಬಿಟ್ಟು ತುಂಬ ನೆಗ್ಲಿಜಿಬಲ್ ಡೆಪ್ಟ್ ಇದೆ, 0.01% ಇದರೊಂದು ಡೆಪ್ಟ್ ಇದೆ. ಇದು ಬಂದ್ಬಿಟ್ಟು ಫಾರ್ಮಾ ಸೆಕ್ಟರ್ಗೆ ಸಂಬಂಧಪಟ್ಟದ್ದು. ಸೊ ಅವರು ಆಲ್ಫಾಬೆಟಿಕಲ್ ಆರ್ಡ್ರಾಗಿ ಈ ಒಂದು ಸ್ಟಾಕ್ಗಳನ್ನು ಲಿಸ್ಟ್ ಮಾಡಿದ್ದಾರೆ. ಅವನ್ನು ಕೂಡ ನಾನು ಆಲ್ಫಾಬೆಟಿಕ್ ಆರ್ಡ್ರಾಗಿ ಒಂದೊಂದಾಗಿ ನಾವು ಹೋಗ್ತಾ ಹೋಗೋಣ. ನೆಕ್ಸ್ಟ್ ಬಂದ್ಬಿಟ್ಟು ಅಲಂಬಿಕ್ ಫಾರ್ಮಾ, ಎರಡನೇ ಕಂಪನಿ. ಇದು ಕೂಡ ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಗಳನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಇದರ ಒಂದು ಶೇರ್ ಬೆಲೆ ಇವತ್ತಿನ ದಿನ 1072 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು 21,000 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿದೆ. ರಿಟರ್ನ್ ಆನ್ ಕ್ಯಾಪಿಟಲ್ ನೋಡ್ತಾ ಹೋದಾಗ
24% ಇದೆ. ರಿಟರ್ನ್ ಆನ್ ಇಕ್ವಿಟಿ ನಾವು ನೋಡ್ತಾ ಹೋದಾಗ 28% ಅದು ರಿಟರ್ನ್ಸ್ನ ಕೊಟ್ಟಿದೆ. ಡೆಬ್ಟ್ ಬಂದ್ಬಿಟ್ಟು 0.13 ಇದೆ. ವಾರೆನ್ ಬಫೆಟ್ ಅವ್ರ ಪ್ರಕಾರ ಯಾವುದಾದ್ರೂ ಕಂಪ್ನಿ 0.5ಗಿಂತ ಅಥವಾ 0.5 ಅಥವಾ 0.5ಗಿಂತ ಕೆಳಗಡೆ ಇರ್ತಕ್ಕಂಥ ಎಲ್ಲ ಕಂಪ್ನಿಗಳು ಕೂಡ ತುಂಬ ಒಳ್ಳೆಯವು ಅಂತೇಳಿ ಅವರ ಒಂದು ಸೆಲೆಕ್ಷನ್ ಕ್ರೈಟೀರಿಯಾ ಇದೆ ಸ್ಟಾಕ್ ಮಾರ್ಕೆಟಲ್ಲಿ. ಇದು ಬಂದ್ಬಿಟ್ಟು ಫಾರ್ಮಾ ಸೆಕ್ಟರ್ಗೆ ಸಂಬಂಧಪಟ್ಟ ಸ್ಟಾಕು. ಸೊ ಮೂರನೇ ಕಂಪ್ನಿ ಬಂದ್ಬಿಟ್ಟು ಅಸ್ಟ್ರಲ್ ಪಾಲಿಟೆಕ್. ಇದು ಬಂದ್ಬಿಟ್ಟು ಪೈಪ್ಸಲ್ಲಿದ್ದಾರೆ, ಇವತ್ತಿನ ದಿನ ಲೀಡಿಂಗಲ್ಲಿದ್ದಾರೆ ಇಂಡಿಯಾದಲ್ಲಿ. ಎಸ್ಪೆಷಲಿ ವಾಟರ್ ಸ್ಟೋರೇಜ್ ಟ್ಯಾಂಕಲ್ಲಿದ್ದಾರೆ, ಮತ್ತು ಅಗ್ರಿಕಲ್ಚರ್ ರಿಲೇಟೆಡ್ ಮತ್ತು ಫೈರ್ ಪ್ರೊಟೆಕ್ಷನ್ ರಿಲೇಟೆಡ್ ಬೇರೆ ಬೇರೆ ಟೈಪ್ಸ್ ಆಫ್ ಪೈಪ್ಸ್ಗಳನ್ನು ಇವರು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಡ್ರೈನೇಜ್ ರಿಲೇಟೆಡ್ಡು. ಇವತ್ತಿನ ಶೇರ್ ಬೆಲೆ ಬಂದ್ಬಿಟ್ಟು 1,586 ರೂಪಾಯಿ ಇದೆ. ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲ್ 23,904 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿದೆ. ಡೆಬ್ಟ್ ಫ್ರೀ ಇರ್ತಕ್ಕಂಥ ಕಂಪ್ನಿ ಅಂತಲೇ ಹೇಳ್ಬೋದು. ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ಪ್ರಾಡಕ್ಟ್ಗಳನ್ನು ಈ ಒಂದು ಕಂಪ್ನಿ ಪ್ರೊಡ್ಯೂಸ್ ಮಾಡುತ್ತೆ. ನೆಕ್ಸ್ಟ್ 4ನೇ ಕಂಪ್ನಿ AU ಸ್ಮಾಲ್ ಫೈನಾನ್ಸ್ ಬ್ಯಾಂಕು. ಇದು ಬಂದ್ಬಿಟ್ಟು ಫೈನಾನ್ಸ್ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ಒಂದು ಸ್ಟಾಕು. ಇವತ್ತಿನ ಈ ಒಂದು ಶೇರ್ ಪ್ರೈಸ್ ಬಂದ್ಬಿಟ್ಟು 868. ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಇವತ್ತಿನ 26,618 ಕೋಟಿ ರೂಪಾಯಿ ಇದೆ. ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ಸ್ಟಾಕ್ ಆಗಿದೆ. ನೆಕ್ಸ್ಟ್ ಬಜಾಜ್ ಫೈನಾನ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಬಜಾಜ್ ಫೈನಾನ್ಸ್ ಅವರು ಬೇರೆ ಬೇರೆ ಟೈಪ್ಸ್ ಆಫ್ ಫೈನಾನ್ಷಿಯಲ್ಸ್ ಲೋನ್ಸ್ಗಳನ್ನ ಇವ್ರ ಕಂಪ್ನಿಯವರು ಕೊಡ್ತಾರೆ. ಇದರ ಒಂದು ಶೇರ್ ಬೆಲೆ ಬಂದ್ಬಿಟ್ಟು ಇವತ್ತಿನ ದಿನ 5,118 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು 3,12,436 ಕೋಟಿ ರೂಪಾಯಿ ಇದೆ ನೋಡಿ ಬಜಾಜ್ ಫೈನಾನ್ಸ್ದು. ಈ ಒಂದು ಕಂಪ್ನಿ ಬಂದ್ಬಿಟ್ಟು ಫೈನಾನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟದ್ದು. ನೆಕ್ಸ್ಟು ಬಾಟಾ ಇಂಡಿಯಾ. ನಿಮಗೆ ಬಾಟಾ ಇಂಡಿಯಾ ಗೊತ್ತಿದೆ ಆಲ್ರೆಡಿ. ಬಾಟಾ ಬೇಸಿಕಲಿ ಸ್ಲಿಪ್ಪರ್ಸು ಮತ್ತು ಶೂಸಲ್ಲಿ ಇದು ಫೇಮಸ್ಸನ್ನು ಹೊಂದಿದೆ. ಬೇರೆ ಬೇರೆ ಇಂಡಿಯಾದ ಬೇರೆ ಬೇರೆ ಕಡೆ ಎಲ್ಲ ಭಾಗದಲ್ಲೂ ಕೂಡ ತಮ್ಮ ಒಂದು ಔಟ್ಲೆಟ್ಗಳನ್ನು ಅದು ಹೊಂದಿದೆ. ಸೊ ಹೋಲ್ಸೇಲ್ ರಿಟೇಲ್ ನೆಟ್ವರ್ಕ್ ಕೂಡ ಈ ಒಂದು ಕಂಪ್ನಿ ಹೊಂದಿದೆ. ಇಂಡಿಯಾ ಅಲ್ಲದೆ ಬೇರೆ ಬೇರೆ ದೇಶದಲ್ಲೂ ಕೂಡ ನಮಗೆ ಬಾಟಾ ಬ್ರ್ಯಾಂಡ್ಗಳನ್ನು ನಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತಿನ ಶೇರ್ ಪ್ರೈಸ್ ಬಂದ್ಬಿಟ್ಟು 1,568 ರೂಪಾಯಿ ಇದೆ. ಇದರೊಂದು ಮಾರ್ಕೆಟ್ ಕ್ಯಾಪ್ ನಾವು ನೋಡ್ತಾ ಹೋದಾಗ 20,151 ಕೋಟಿ ರೂಪಾಯಿ ಇದೆ. ಸೊ ಆಲ್ಮೋಸ್ಟ್ ನೆಗ್ಲಿಜಿಬಲ್ ಡೆಬ್ಟ್ನ ಈ ಒಂದು ಕಂಪ್ನಿ ಹೊಂದಿದೆ. ಇದು ಬಂದ್ಬಿಟ್ಟು ಲೆದರ್ ಸೆಕ್ಟರ್ಗೆ ಸಂಬಂಧಪಟ್ಟ ಸ್ಟಾಕ್ ಆಗಿದೆ. ನೆಕ್ಸ್ಟು ಬಯರ್ಸ್ ಕ್ರಾಪ್ ಸೈನ್ಸು. ಸೊ ಇದು ಬಂದ್ಬಿಟ್ಟು ಕ್ರಾಪ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟ ಒಂದು ಅಗ್ರೋ ಕೆಮಿಕಲ್ಸ್ ಪ್ರಾಡಕ್ಟ್ಗಳನ್ನ ಇವರು ಪ್ರೊಡ್ಯೂಸ್ ಮಾಡ್ತಾರೆ. ಹಾಗೆ ಕಾರ್ನ್ ಸೀಡ್ಸ್ನು ಕೂಡ ಇವರು ಪ್ರೊಡ್ಯೂಸ್ ಮಾಡ್ತಾರೆ. ಇವತ್ತಿನ ಈ ಒಂದು ಶೇರ್ ಪ್ರೈಸ್ ಬಂದ್ಬಿಟ್ಟು ಈ ಒಂದು ಸ್ಟಾಕ್ದು 5,493 ರೂಪಾಯಿ ಇದೆ. ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು 24,687 ಇದೆ. ಇದು ಬಂದ್ಬಿಟ್ಟು ಝೀರೋ ಡೆಬ್ಟ್ ಕಂಪನಿ. ಅಗ್ರೋ ಕೆಮಿಕಲ್ ಸೆಕ್ಟರ್ಗೆ ಸಂಬಂಧಪಟ್ಟ ಒಂದು ಸ್ಟಾಕ್ ಆಗಿದೆ. ಕೋರಮಂಡಲ ಇಂಟರ್ನ್ಯಾಷನಲ್. ಇದು ಕೂಡ ಫರ್ಟಿಲೈಸರ್ಸ್ ಮತ್ತು ಕೆಮಿಕಲ್ಸ್ ಸಂಬಂಧಪಟ್ಟ ಒಂದು ಸ್ಟಾಕು. ಇದರ ಒಂದು ಶೇರ್ ಬೆಲೆ ಇವತ್ತಿನ ದಿನ 802 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ನಾವು ನೋಡ್ತಾ ಹೋದಾಗ ಇವತ್ತಿನ ದಿನ ಅದು 23,512 ಕೋಟಿ ರೂಪಾಯಿದ್ದು ಮಾರ್ಕೆಟ್ ಕ್ಯಾಪಿಟಲ್ನ ಹೊಂದಿದೆ. ಸೊ ಇದು ಕೂಡ ತುಂಬ ನೆಗ್ಲಿಜಿಬಲ್ ಡೆಬ್ಟ್ನ ಈ ಒಂದು ಕಂಪನಿ ಹೊಂದಿದೆ ಅಂತೇಳಿ ಹೇಳ್ತಾ ಇದ್ದೀನಿ. ಇದು ಕೂಡ ಫರ್ಟಿಲೈಸರ್ಸ್ಗೆ ಸಂಬಂಧಪಟ್ಟ ಸ್ಟಾಕು. 9ನೇ ಕಂಪ್ನಿ ನಾವು ನೋಡ್ತಾ ಹೋದಾಗ ಇದು ಬಂದ್ಬಿಟ್ಟು ಡಿಕ್ಸನ್ ಟೆಕ್ನಾಲಜಿ. ಸೊ ಡಿಕ್ಸನ್ ಟೆಕ್ನಾಲಜಿ ಭಾಳಷ್ಟು ಪ್ರಾಡಕ್ಟ್ಗಳು ನಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಮುಖ್ಯವಾಗಿ ಅವರು LED ರಿಲೇಟೆಡ್ ಭಾಳಷ್ಟು ಪ್ರಾಡಕ್ಟ್ಗಳನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟದ್ದು. ಹಾಗೆ TV ಸೆಟ್ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ, LED ಲೈಟು ಮತ್ತು ಸೆಕ್ಯೂರಿಟಿ ಕ್ಯಾಮ್ರಾಸ್ಗಳು, ಹಾಗೆ ಮತ್ತು ಬೇರೆ ಬೇರೆ ರಿಪೇರ್ ವರ್ಕ್ನು ಕೂಡ ಇವರು ಮಾಡ್ತಾರೆ. ಮೊಬೈಲ್ ಫೋನ್ಸಲ್ಲೂ ಕೂಡ ಅವರಿದ್ದಾರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂಥದ್ರಲ್ಲೂ ಕೂಡ ಡಿಕ್ಸನ್ ಟೆಕ್ನಾಲಜಿ ಇವತ್ತಿನ ದಿನ ಭಾಳಷ್ಟು ಪ್ರಾಡಕ್ಟ್ಗಳನ್ನು ಅವರು ಎಲೆಕ್ಟ್ರಾನಿಕ್ಗೆ ಸಂಬಂಧಪಟ್ಟ ಭಾಳಷ್ಟು ಪ್ರಾಡಕ್ಟ್ಗಳನ್ನು ಈ ಒಂದು ಡಿಕ್ಸನ್ ಟೆಕ್ನಾಲಜಿ ಪ್ರೊಡ್ಯೂಸ್ ಮಾಡ್ತಾರೆ. ಇವತ್ತಿನ ಷೇರು ಬೆಲೆ ಬಂದ್ಬಿಟ್ಟು 12,718 ರೂಪಾಯಿ ಇದೆ. ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲ್ ನಾವು ನೋಡ್ತಾ ಹೋದಾಗ ಅದು ಬಂದ್ಬಿಟ್ಟು 14,893 ಕೋಟಿ ರೂಪಾಯಿ ಇದೆ. ಇದು ಬಂದ್ಬಿಟ್ಟು ಕನ್ಸ್ಯೂಮರ್ ಡ್ಯೂರೇಬಲಲ್ಲಿ ಬರ್ತಕ್ಕಂಥ ಸೆಕ್ಟರ್ಗೆ ಸಂಬಂಧಪಟ್ಟ ಒಂದು ಸ್ಟಾಕು. ನೆಕ್ಸ್ಟು 10ನೇ ಕಂಪ್ನಿ ಬಂದ್ಬಿಟ್ಟು ಇವರು ರೆಕಮೆಂಡ್ ಮಾಡಿರೋದು ಲಾಲ್ ಪಾತ್ ಲ್ಯಾಬ್ಸು. ಸೊ ಲಾಲ್ ಪಾತ್ ಲ್ಯಾಬ್ಸು ಇವತ್ತಿನ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಕಡೆಯೂ ಕೂಡ ತಮ್ಮ ಒಂದು ಬ್ರಾಂಚಸ್ಗಳನ್ನ ಅವರು ಹೊಂದಿದೆ. ಇದು ಬೇಸಿಕಲಿ ಲ್ಯಾಬ್ರೇಟರಿಗೆ ಸಂಬಂಧಪಟ್ಟ ಒಂದು ಸ್ಟಾಕ್ ಆಗಿದೆ. ಸೊ ಇದು ಬೇರೆ ಅಂದರೆ ಈ ಮೆಡಿಕಲ್ ಫೀಲ್ಡ್ಗೆ ಸಂಬಂಧಪಟ್ಟ ಎಲ್ಲ ಟೆಸ್ಟ್ಗಳಾಗಿರ್ಬೋದು, ಸ್ಕ್ಯಾನಿಂಗ್ ಅವೆಲ್ಲವನ್ನು ಕೂಡ ಇವತ್ತಿನ ಲಾಲ್ ಪಾತ್ ಲ್ಯಾಬ್ಸ್ ಅವರು ಪ್ರೊವೈಡ್ ಮಾಡ್ತಾರೆ. ಬೇರೆ ಬೇರೆ ಹಾಸ್ಪಿಟಲ್ ಅವ್ರ ಜೊತೆ ಕೂಡ ಇವ್ರದ್ದು ಟೈ ಅಪ್ ಇರುತ್ತೆ. ಹಾಗೆ ಪ್ರೈವೇಟಾಗೂ ಕೂಡ ಇವರು ತಮ್ಮ ಒಂದು ಸರ್ವಿಸ್ನವರು ಪ್ರೊವೈಡ್ ಮಾಡ್ತಾರೆ. ಇವತ್ತಿನ ದಿನ ಇದರ ಒಂದು ಶೇರ್ ಬೆಲೆ ಬಂದ್ಬಿಟ್ಟು 2,272 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ನಾವು ನೋಡ್ತಾ ಹೋದಾಗ 18,937 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪಿಟಲ್ ಇದು ಹೊಂದಿದೆ. ಸೊ ಡೆಬ್ಟ್ ಫ್ರೀ ಇರ್ತಕ್ಕಂಥ ಒಂದು ಕಂಪ್ನಿ ಇದು. ಇದು ಬಂದ್ಬಿಟ್ಟು ಹೆಲ್ತ್ ಕೇರ್ ಸಂಬಂಧಪಟ್ಟ ಒಂದು ಸ್ಟಾಕ್ ಆಗಿದೆ. ನೆಕ್ಸ್ಟು HDFC AMC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಕರಿತೀವಿ. ಇದು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟ ಒಂದು ಸ್ಟಾಕು. HDFC ಮ್ಯೂಚುವಲ್ ಫಂಡ್ ಇವತ್ತಿನ ದಿನ ತುಂಬಾ ಇಂಡಿಯಾದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ಅದು ಹೊಂದಿದೆ. ಬೇರೆ ಬೇರೆ ಕಡೆ ಅವ್ರದ್ದು ಬ್ರಾಂಚಸ್ ಎಲ್ಲ ಇದೆ. ಅದು ಕೂಡ ಇವರಿಗೊಂದು ಅಡ್ವಾಂಟೇಜಸ್ ಆಗುತ್ತೆ. ಸೊ ಇವರು ಮ್ಯೂಚುವಲ್ ಫಂಡು ರಿಲೇಟೆಡ್
ಹೊಸ ಹೊಸ ಸ್ಕೀಮನ್ನು ರಿಲೀಸ್ ಮಾಡೋದು, ಅದನ್ನು ಮ್ಯಾನೇಜ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಅವ್ರು ಮಾಡ್ತಾರೆ. ಇವರಿಗೆ ಆದಾಯ ಬಂದುಬಿಟ್ಟು ಈ ಮ್ಯೂಚುವಲ್ ಫಂಡ್ಗೆ ಎಷ್ಟು ಜನ ಬರ್ತಾ ಹೋಗ್ತಾರೆ ಅದರಿಂದ ಇವರಿಗೆ ಒಂದು ಆದಾಯ ಬರ್ತಾ ಹೋಗುತ್ತೆ. ಇಂಡಿಯಾದಲ್ಲಿ ಮ್ಯೂಚುವಲ್ ಫಂಡ್ಗೆ ಕಂಟಿನ್ಯೂಸ್ ಆಗಿ ಜನ ಹೊಸದಾಗಿ ಬರ್ತಾನೆ ಇದ್ದಾರೆ. ಇವೆಲ್ಲವೂ ಕೂಡ ಈ ಒಂದು ಕಂಪ್ನಿಗೆ ಅಡ್ವಾಂಟೇಜ್ ಆಗುತ್ತೆ. ಇವತ್ತಿನ ಷೇರು ಬೆಲೆ ನಾವು ನೋಡ್ತಾ ಹೋದಾಗ 2891 ರೂಪಾಯಿ ಇದೆ. ಇದರ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಬಂದುಬಿಟ್ಟು 61,571 ಕೋಟಿ ರೂಪಾಯಿ. ಇದು ಕೂಡ ಝೀರೋ ಡೆಬ್ಟ್ ಕಂಪ್ನಿ. ಇದು ಫೈನಾನ್ಸ್ಗೆ ಸಂಬಂಧಪಟ್ಟ ಒಂದು ಸ್ಟಾಕ್ ಆಗಿದೆ. ನೆಕ್ಸ್ಟ್ HDFC ಬ್ಯಾಂಕು. ಇದು ಬ್ಯಾಂಕಿಂಗ್ ರಿಲೇಟೆಡ್ ಎಲ್ಲ ಸರ್ವಿಸಸ್ನ ಇದು ಪ್ರೊವೈಡ್ ಮಾಡುತ್ತೆ. ಬೇರೆ ಬೇರೆ ಇಂಡಿಯಾದ ಎಲ್ಲ ಕಡೆಯೂ ಕೂಡ ಇವರ ಒಂದು ಬ್ರಾಂಚಸ್ ಇದೆ. ಇವತ್ತಿನ ಈ ಒಂದು ಸ್ಟಾಕ್ದ ಶೇರ್ ಬೆಲೆ ಬಂದುಬಿಟ್ಟು 1,397 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ನಾವು ನೋಡ್ತಾ ಹೋದಾಗ 7,69,475 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪಿಟಲ್ನ HDFC ಬ್ಯಾಂಕ್ ಹೊಂದಿದೆ. ಫ್ರೆಂಡ್ಸ್ ನೋಡಿ ಇದು ಎಷ್ಟು ದೊಡ್ಡ ಬ್ಯಾಂಕ್ ಅಂತೇಳಿ. ನೆಕ್ಸ್ಟ್ HDFC ಲೈಫ್ ಸೈನ್ಸ್ ಬಂದುಬಿಟ್ಟು ಇವರು ಇನ್ಸೂರೆನ್ಸಲ್ಲಿ ಈ ಒಂದು ಸ್ಟಾಕ್ ಬರುತ್ತೆ. ಬೇರೆ ಬೇರೆ ಟೈಪ್ಸ್ ಆಫ್ ಇನ್ಸೂರೆನ್ಸ್ನ ಇವರು ಪ್ರೊವೈಡ್ ಮಾಡ್ತಾರೆ. ಸೊ ಇದು ಕೂಡ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಕ್ಕಂಥ ಒಂದು ಸೆಕ್ಟರ್ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇದರ ಒಂದು ಷೇರು ಬೆಲೆ ಬಂದುಬಿಟ್ಟು 657 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ನಾವು ನೋಡ್ತಾ ಹೋದಾಗ 1,32,794 ಕೋಟಿ ರೂಪಾಯಿ ಮಾರ್ಕೆಟ್ ಕ್ಯಾಪಿಟಲ್ನ ಈ ಒಂದು HDFC ಲೈಫ್ ಇನ್ಸೂರೆನ್ಸ್ ಹೊಂದಿದೆ. ಇದು ಬಂದುಬಿಟ್ಟು ಇನ್ಸೂರೆನ್ಸ್ಗೆ ಸಂಬಂಧಪಟ್ಟ ಒಂದು ಸ್ಟಾಕು. ನೆಕ್ಸ್ಟ್ ಹನಿವೆಲ್ ಆಟೋ. ಇದು ಬಂದುಬಿಟ್ಟು ಆಟೋಮೇಷನ್ ಮತ್ತು ಕಂಟ್ರೋಲ್ ಸಿಸ್ಟಮಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸೊ ಈ ಒಂದು ಹನಿವೆಲ್ ಆಟೋ ಬಂದುಬಿಟ್ಟು ಮುಖ್ಯವಾಗಿ ಬೇರೆ ಬೇರೆ ಸೆಕ್ಟ್ರಲ್ಲೂ ಕೂಡ ತಾವರು ವರ್ಕ್ ಮಾಡ್ತಾರೆ. ಈ ಒಂದು ಏರೋಸ್ಪೇಸ್ ಆಗಿರ್ಬೋದು ಮತ್ತು ಇಂಡಸ್ಟ್ರಿಯಲ್ ಮ್ಯಾನುಫ್ಯಾಕ್ಚರಿಂಗಲ್ಲೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ. ಬಿಲ್ಡಿಂಗ್ ಹೊಸ ಹೊಸ ಟೆಕ್ನಾಲಜೀಸ್ನ ಅವರೇನಾದರೂ ಡೆವಲಪ್ ಮಾಡಬೇಕಾದ್ರೆ ಇವರು ಕೂಡ ಡೆವಲಪ್ಮೆಂಟ್ ಮಾಡಿಕೊಡ್ತಾರೆ. ಸೇಫ್ಟಿ ಮತ್ತು ಪ್ರೊಡಕ್ಟಿವಿಟಿಗೆ ಸಂಬಂಧಪಟ್ಟ ಸೊಲ್ಯೂಷನ್ಸ್ಗಳನ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಅಂದರೆ ಅದರ ಒಂದು ಇಕ್ವಿಪ್ಮೆಂಟ್ಗಳನ್ನ ಇವರು ಪ್ರೊಡ್ಯೂಸ್ ಮಾಡ್ತಾರೆ. ಮತ್ತು ಬಿಲ್ಡಿಂಗ್ ನ್ಯೂ ಸಿಟೀಸ್ ಹಾಗೆ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟಲ್ಲೂ ಕೂಡ ಇವರು ಹನಿವೆಲ್ ಕಂಪ್ನಿಯವರು ಇದ್ದಾರೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದರ ಒಂದು ಷೇರು ಬೆಲೆ ಬಂದುಬಿಟ್ಟು 38,250 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ನಾವು ನೋಡ್ತಾ ಹೋದಾಗ 33,813 ಕೋಟಿ ರೂಪಾಯಿದ್ದು ಮಾರ್ಕೆಟ್ ಕ್ಯಾಪಿಟಲ್ ಹೊಂದಿದೆ. ಇದು ಬಂದುಬಿಟ್ಟು ಕನ್ಸ್ಯೂಮರ್ ಡ್ಯೂರೇಬಲ್ಸಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಈ ಒಂದು ಕಂಪ್ನಿ ಬರುತ್ತೆ. ನೆಕ್ಸ್ಟು ICICI ಲಂಬಾರ್ಡ್ ಜನರಲ್ ಇನ್ಸೂರೆನ್ಸ್ ಕಂಪನಿ. ಇದು ಕೂಡ ಇನ್ಸೂರೆನ್ಸ್ ಆಗಿ ಇನ್ಸೂರೆನ್ಸ್ ಪ್ರಾಡಕ್ಟ್ಗಳನ್ನು ಈ ಒಂದು ಕಂಪನಿ ಸೆಲ್ ಮಾಡುತ್ತೆ. ಇನ್ಸೂರೆನ್ಸ್ಗೆ ಸಂಬಂಧಪಟ್ಟ ಒಂದು ಸ್ಟಾಕು. ಇದರ ಒಂದು ಇವತ್ತಿನ ಬೆಲೆ ಬಂದುಬಿಟ್ಟು 1,484 ರೂಪಾಯಿ ಇದೆ. ICICI ಕೂಡ ಇಂಡಿಯಾ ತುಂಬ ಭಾಳಷ್ಟು ಬ್ರ್ಯಾಂಚ್ಗಳನ್ನು ಅದು ಹೊಂದಿದೆ. ತನ್ನದೇ ಆಗಿರ್ತಕ್ಕಂಥ ಒಂದು ಬ್ರ್ಯಾಂಡ್ ನೇಮ್ನ ICICI ಹೊಂದಿದೆ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮಾರ್ಕೆಟ್ ಕ್ಯಾಪಿಟಲ್ ನಾವು ನೋಡ್ತಾ ಹೋದಾಗ 67,453 ಕೋಟಿ ರೂಪಾಯಿ ಇದೆ. ROE ಬಂದುಬಿಟ್ಟು 20.9% ಇದೆ. ಡೆಬ್ಟ್ ಟು ಇಕ್ವಿಟಿ 0.07. ROCE ಬಂದುಬಿಟ್ಟು 28.7. ಇದು ಕೂಡ ಡೆಬ್ಟ್ ಫ್ರೀ ಆಗಿರ್ತಕ್ಕಂಥ ಒಂದು ಕಂಪನಿ. ಇದು ಇನ್ಸೂರೆನ್ಸ್ಗೆ ಸಂಬಂಧಪಟ್ಟ ಒಂದು ಸ್ಟಾಕ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು 16ನೇ ಕಂಪನಿ ICICI ಸೆಕ್ಯೂರಿಟೀಸು. ಇದು ಈ ಒಂದು ಡಿಮ್ಯಾಟು ಮ್ಯೂಚುವಲ್ ಫಂಡ್ನು ಕೂಡ ಅವರು ಸೆಲ್ ಮಾಡ್ತಾರೆ. ಹಾಗೆ ಟ್ರೇಡಿಂಗ್ ಅಕೌಂಟ್ಗೆ ಸಂಬಂಧಪಟ್ಟ ಒಂದು ಕಂಪನಿ ಆಗಿದೆ. ಇವರು ಫೈನಾನ್ಷಿಯಲ್ ಪ್ರಾಡಕ್ಟ್ಗಳನ್ನು ಅವರು ಸೆಲ್ ಮಾಡ್ತಾರೆ ಮತ್ತು ಅಡ್ವೈಸರಿ ಸರ್ವಿಸಸ್ನು ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಇವತ್ತಿನ ಷೇರು ಬೆಲೆ 449 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ಬಂದುಬಿಟ್ಟು 14,482 ಕೋಟಿ ರೂಪಾಯಿ ಇದೆ. ಇದು ಬಂದುಬಿಟ್ಟು ಫೈನಾನ್ಷಿಯಲ್ ಸೆಕ್ಟರ್ಗೆ ಸಂಬಂಧಪಟ್ಟ ಒಂದು ಸ್ಟಾಕ್ ಆಗಿದೆ. ನೆಕ್ಸ್ಟ್ ಕಂಪ್ನಿ ಬಂದುಬಿಟ್ಟು ಇಂಡಿಯಾ ಮಾರ್ಟ್ 17ನೇ ಕಂಪ್ನಿ. ಇದು ಈ ಮಾರ್ಕೆಟ್ ಪ್ಲೇಸ್ನ ಅವರು ಪ್ರೊವೈಡ್ ಮಾಡ್ತಾರೆ. ಹೇಗೆ ಫ್ಲಿಪ್ಕಾರ್ಟ್ ಯಾವ ಥರ ಪ್ರೊವೈಡ್ ಮಾಡ್ತಾರಲ್ಲ ಬೈಯರ್ಸ್ ಮತ್ತು ಸೆಲ್ಲರ್ಸ್ ಮಧ್ಯೆ, ಇವರು ಬಂದುಬಿಟ್ಟು ಇವರು ಎಸ್ಪೆಷಲಿ ಇವತ್ತಿನ ಇಂಡಿಯಾ ಮತ್ತು ಡೊಮೆಸ್ಟಿಕಲ್ಲಿ ಮತ್ತು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಏನಿರ್ತಾರೆ ಅವರ ಮಧ್ಯೆ ಒಂದು ಸಪ್ಲೈಸ್ನ ಅವರು ಬೈ ಮಾಡೋದಕ್ಕೆ ಮತ್ತು ಸೆಲ್ ಮಾಡೋದಕ್ಕೆ ಇವರು ಒಂದು ಮಾರ್ಕೆಟ್ ಪ್ಲೇಸ್ನ ಇವರು ಪ್ರೊವೈಡ್ ಮಾಡಿಕೊಡ್ತಾರೆ. ಬೇರೆ ಬೇರೆ ದೇಶದಿಂದ ಈ ಕಡೆ ತರಿಸ್ಕೊಂಡು ಮತ್ತು ಇವರು ಸೆಲ್ ಮಾಡೋದಕ್ಕೆ ಅವಕಾಶವನ್ನು ಕೊಡೋದು. ಇಲ್ಲಿರ್ತಕ್ಕಂಥದ್ದು ಪ್ರಾಡಕ್ಟ್ಗಳನ್ನ ಬೇರೆ ದೇಶಕ್ಕೆ ಕೂಡ ಅವರು ಸೆಲ್ ಮಾಡೋದಕ್ಕೂ ಕೂಡ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ ಇಂಡಿಯಾ ಮಾರ್ಟ್ ಅವರು. ಸೊ ಇವತ್ತಿನ ಈ ಒಂದು ಶೇರ್ ಬೆಲೆ ನಾವು ನೋಡ್ತಾ ಹೋದಾಗ 6,212 ರೂಪಾಯಿ ಇದೆ. ಇವರ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಬಂದುಬಿಟ್ಟು 18,089 ಕೋಟಿ ರೂಪಾಯಿನ ಇದು ಹೊಂದಿದೆ. ರಿಟರ್ನ್ ಆನ್ ಇಕ್ವಿಟಿ 67%, ROCE ಬಂದುಬಿಟ್ಟು 83% ರಿಟರ್ನ ಕೊಟ್ಟಿದೆ. ಡೆಬ್ಟ್ ಟು ಇಕ್ವಿಟಿ ಬಂದುಬಿಟ್ಟು 0.17, ತುಂಬ ನೆಗ್ಲಿಜಿಬಲ್ ಡೆಬ್ಟ್ ಅಥವಾ ಡೆಬ್ಟ್ ಫ್ರೀ ಕಂಪ್ನಿ ಅಂತಲೇ ಹೇಳ್ಬೋದು ಇಂಡಿಯಾ ಮಾರ್ಟ್ನ. ಇದು ಬಂದುಬಿಟ್ಟು ಇ ಕಾಮರ್ಸು ಆ್ಯಪ್ ಬೇಸ್ಡ್ ಅಗ್ರಿಗೇಟರ್ ಸೆಕ್ಟರ್ಗೆ ಸಂಬಂಧಪಟ್ಟ ಒಂದು ಸ್ಟಾಕ್ ಆಗಿದೆ. ನೆಕ್ಸ್ಟ್ ಮ್ಯಾಕ್ಸ್ ಫೈನಾನ್ಸ್. ಇದು ಕೂಡ ಫೈನಾನ್ಷಿಯಲ್ ರಿಲೇಟೆಡ್ ಪ್ರಾಡಕ್ಟ್ಗಳನ್ನ ಮತ್ತು ಇನ್ಸೂರೆನ್ಸ್ನ ಸೆಲ್ ಮಾಡ್ತಕ್ಕಂಥ ಒಂದು ಕಂಪನಿ. ಇವತ್ತಿನ ಷೇರು ಬೆಲೆ ಬಂದುಬಿಟ್ಟು 682 ರೂಪಾಯಿ ಇದೆ. ಇವರ ಒಂದು ಮಾರ್ಕೆಟ್ ಕ್ಯಾಪಿಟಲ್ಲು 23,542 ಕೋಟಿ ರೂಪಾಯಿ ಇದೆ. ROE ಬಂದುಬಿಟ್ಟು 13%, ROCE 21%. ಇದು ಕೂಡ ಡೆಬ್ಟ್ ಫ್ರೀ ಕಂಪನಿ. ಇದು ಫೈನಾನ್ಸ್ ಮತ್ತು ಈ ಒಂದು ಇನ್ಸೂರೆನ್ಸ್ಗೆ ಸಂಬಂಧಪಟ್ಟ ಒಂದು ಸ್ಟಾಕ್ ಆಗಿದೆ. ನೆಕ್ಸ್ಟ್ 19ನೇ ಕಂಪನಿ ಬಂದುಬಿಟ್ಟು ಎಂಫಸಿಸ್. ಇದು IT ಕಂಪನಿ. ಇವರು ಬೇಸಿಕಲಿ IT ಸರ್ವಿಸಸ್ನ ಅವರು ಸೊಲ್ಯೂಷನ್ಸ್ನ ಅವರು ಪ್ರೊವೈಡ್ ಮಾಡ್ತಾರೆ. ಬೇರೆ ಬೇರೆ ಕಂಟ್ರಿಯಲ್ಲೂ ಕೂಡ ಇವರ ಒಂದು ಬ್ರ್ಯಾಂಚಸ್ ಇದೆ. MNC ಕಂಪನಿ ಇದು. ಇದರ ಒಂದು ಷೇರು ಬೆಲೆ ಇವತ್ತಿನ 1,555 ರೂಪಾಯಿ ಇದೆ.
ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು 29,028 ಕೋಟಿ ರೂಪಾಯಿನ ಈ ಒಂದು ಸ್ಟಾಕ್ ಹೊಂದಿದೆ. ಇದು IT ಸಾಫ್ಟ್ವೇರ್ಗೆ ಸಂಬಂಧಪಟ್ಟ ಒಂದು ಸ್ಟಾಕ್ ಆಗಿದೆ. 20ನೇ ಸ್ಟಾಕ್ ಬಂದ್ಬಿಟ್ಟು ಮುತ್ತೂಟ್ ಫೈನಾನ್ಸು. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಮುತ್ತೂಟ್ ಫೈನಾನ್ಸು ಮುಖ್ಯವಾಗಿ ಗೋಲ್ಡ್ ಲೋನ್ನ ಅವರು ಪ್ರೊವೈಡ್ ಮಾಡ್ತಾರೆ. ಅದು ಮೇನ್ ಬಿಸ್ನೆಸ್ಸು. ಅದಷ್ಟೇ ಅಲ್ಲದೆ ಅವರು ಬೇರೆ ಬೇರೆ ಸೆಕ್ಟ್ರಲ್ಲಿ ತಮ್ಮನ್ನು ತಾವು ಡೈವರ್ಸಿಫೈ ಮಾಡ್ಕೊತಾ ಇದ್ದಾರೆ. ರಿಯಲ್ ಎಸ್ಟೇಟಲ್ಲೂ ಕೂಡ ಇದ್ದಾರೆ, ಫಾರಿನ್ ಎಕ್ಸ್ಚೇಂಜಲ್ಲೂ ಕೂಡ ಇದ್ದಾರೆ, ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು ಎಜುಕೇಷನ್ ಮತ್ತು ಇನ್ಸೂರೆನ್ಸಲ್ಲೂ ಕೂಡ ಅವರು ತಮ್ಮ ಒಂದು ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ. ಇವತ್ತಿನ ಷೇರು ಬೆಲೆ ಬಂದ್ಬಿಟ್ಟು 1,188 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪಿಟಲು 47,659 ಕೋಟಿ ರೂಪಾಯಿನ ಹೊಂದಿದೆ. ಇದು ಫೈನಾನ್ಸ್ಗೆ ಸಂಬಂಧಪಟ್ಟ ಒಂದು ಸ್ಟಾಕ್ ಆಗಿದೆ. 21ನೇ ಸ್ಟಾಕ್ ಬಂದ್ಬಿಟ್ಟು PNG ಹೆಲ್ತ್ ಕೇರ್. ಇವರು ಹೆಲ್ತ್ ಕೇರ್ಗೆ ಸಂಬಂಧಪಟ್ಟ ಒಂದು ಫಾರ್ಮಾಸ್ಯೂಟಿಕಲ್ ಪ್ರಾಡಕ್ಟ್ಗಳನ್ನು ಇವರು ಪ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಇವತ್ತಿನ ಈ ಒಂದು ಷೇರು ಬೆಲೆ ಬಂದ್ಬಿಟ್ಟು 7,111 ರೂಪಾಯಿ ಇದೆ. ಈ ಒಂದು PNG ಈ ಒಂದು ವರ್ಲ್ಡ್ ವೈಡ್ ಇರ್ತಕ್ಕಂಥ ಒಂದು ಕಂಪನಿ. ಇದು ಮಾರ್ಕೆಟ್ ಕ್ಯಾಪಿಟಲು 11,804 ರೂಪಾಯಿ ಇದೆ. ROE ಬಂದ್ಬಿಟ್ಟು 21% ಇದೆ. ROCE 29.3% ಇದೆ. ಇದು ಸಾಲ ಮುಕ್ತ ಡೆಪ್ಟ್ ಫ್ರೀ ಇರ್ತಕ್ಕಂಥ ಒಂದು ಕಂಪ್ನಿ. ಇದು ಫಾರ್ಮಾಸ್ಯೂಟಿಕಲ್ಸ್ಗೆ ಸಂಬಂಧಪಟ್ಟ ಒಂದು ಕಂಪ್ನಿಯಾಗಿದೆ. ನೆಕ್ಸ್ಟ್ 22ನೇ ಕಂಪ್ನಿ ಬಂದ್ಬಿಟ್ಟು ಪೇಜ್ ಇಂಡಸ್ಟ್ರೀಸ್. ನಮಗೆ ಪೇಜ್ ಇಂಡಸ್ಟ್ರೀಸ್ ಅಂದರೆ ನಮ್ಗೆ ಗೊತ್ತಾಗೋದಿಲ್ಲ, ಜಾಕಿ ಬ್ರ್ಯಾಂಡ್ ಅಂದರೆ ನಮ್ಗೆ ಗೊತ್ತಾಗುತ್ತೆ. ಇವತ್ತಿನ ಪೇಜ್ ಇಂಡಸ್ಟ್ರಿದವರು ಜಾಕಿ ಬ್ರ್ಯಾಂಡಲ್ಲಿ ಇವತ್ತಿನ ಬೇರೆ ಬೇರೆ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ಅವರು ಮೆನ್ ವುಮೆನ್ ಆಗಿ ಚಿಲ್ಡ್ರನ್ಸಲ್ಲೂ ಕೂಡ ಅವರು ತಂದಿದ್ದಾರೆ. ಸೊ ಇವತ್ತಿನ ಈ ಒಂದು ಷೇರು ಬೆಲೆ ನಾವು ನೋಡ್ತಾ ಹೋದಾಗ ಪೇಜ್ ಇಂಡಸ್ಟ್ರೀಸ್ದು 27,478 ರೂಪಾಯಿ ಇದೆ. ಇವರೊಂದು ಮಾರ್ಕೆಟ್ ಕ್ಯಾಪಿಟಲು 30,639 ಕೋಟಿ ರೂಪಾಯಿ. ROE ಬಂದ್ಬಿಟ್ಟು 43% ಇದೆ. ROCE 53% ರಿಟರ್ನ ಕೊಟ್ಟಿದೆ. ಡೆಪ್ಟ್ ಫ್ರೀ ಕಂಪ್ನಿ ಅಂತಲೇ ಹೇಳ್ಬೋದು ಇದನ್ನು. ಪೇಜ್ ಇಂಡಸ್ಟ್ರೀಸ್ನ ರೆಡಿಮೇಡ್ ಗಾರ್ಮೆಂಟ್ಸಲ್ಲಿ ಈ ಒಂದು ಕಂಪ್ನಿ ಬರುತ್ತೆ. ನೆಕ್ಸ್ಟ್ 23ನೇ ಕಂಪ್ನಿ ಬಂದ್ಬಿಟ್ಟು ಸೈಂಜಿನ್ ಇಂಟರ್ನ್ಯಾಷನಲ್. ಇದು ಕೂಡ ಫಾರ್ಮಾಸ್ಯೂಟಿಕಲ್ ಆಗಿ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟ ಒಂದು ಕಂಪ್ನಿ ಇದೆ. ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಈ ಒಂದು ಕಂಪ್ನಿ ತನ್ನ ಒಂದು ಬ್ರಾಂಚಸ್ನ ಇದು ಹೊಂದಿದೆ. ಇವತ್ತಿನ ಷೇರು ಬೆಲೆ ಬಂದ್ಬಿಟ್ಟು 610 ರೂಪಾಯಿ ಇದೆ. ಇದರೊಂದು ಮಾರ್ಕೆಟ್ ಕ್ಯಾಪಿಟಲ್ ಬಂದ್ಬಿಟ್ಟು 24,420 ಕೋಟಿ ರೂಪಾಯಿನ ಹೊಂದಿದೆ. ROE ಬಂದ್ಬಿಟ್ಟು 17% ಇದೆ. ROCE 16% ಇದೆ. ಡೆಪ್ಟ್ ಇಕ್ವಿಟಿ 0.32% ಇದೆ. ಇದು ಫಾರ್ಮಾಸ್ಯೂಟಿಕಲ್ಗೆ ಸಂಬಂಧಪಟ್ಟ ಒಂದು ಸ್ಟಾಕ್ ಆಗಿದೆ. ಸೊ ನೆಕ್ಸ್ಟ್ 24ನೇ ಸ್ಟಾಕ್ ಬಂದ್ಬಿಟ್ಟು ವರುಣ್ ಬೆವರೇಜಸ್ಸು. ನಾವು ವರುಣ್ ಬೆವರೇಜಸ್ ಅಂದರೆ ನಮ್ಗೆ ಗೊತ್ತಾಗೋದಿಲ್ಲ, ಬಟ್ ನಾನು ನಿಮಗೆ ಈ ಒಂದು ಪೆಪ್ಸಿಕೋ ಅಥವಾ ಪೆಪ್ಸಿ ಬ್ರ್ಯಾಂಡು, ಅಕ್ವಾಫಿನಾ, 7up, ಮೆರಿಂಡಾ, ಟ್ರೋಫಿಕೋನಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಇವತ್ತಿನ ದಿನ ಇಂಡಿಯಾದಲ್ಲಿ ಈ ಎಲ್ಲ ಬ್ರ್ಯಾಂಡ್ಗಳನ್ನು ಸಪ್ಲೈ ಮಾಡೋದು ಕೂಡ V3 ಅಥವಾ ವರುಣ್ ಬೆವರೇಜಸ್ ಅವರು. ಇವರು ಕೇವಲ ಇಂಡಿಯಾ ಅಷ್ಟೇ ಅಲ್ಲದೆ ಶ್ರೀಲಂಕಾ ಹಾಗೆ ನೇಪಾಳಕ್ಕೂ ಕೂಡ ಈ ಎಲ್ಲ ಬ್ರ್ಯಾಂಡ್ಗಳನ್ನು ಅವರು ಸಪ್ಲೈ ಮಾಡ್ತಾರೆ. ಬೆವರೇಜಸ್ಗಳನ್ನ ಇವರು ಸಪ್ಲೈ ಮಾಡ್ತಾರೆ. ಇದರ ಒಂದು ಷೇರು ಬೆಲೆ ಇವತ್ತಿನ ದಿನ ಬಂದ್ಬಿಟ್ಟು 918 ರೂಪಾಯಿ ಇದೆ. ಸೊ ಮಾರ್ಕೆಟ್ ಕ್ಯಾಪಿಟಲ್ ನಾವು ನೋಡ್ತಾ ಹೋದಾಗ 26,499 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ನ ಈ ಒಂದು ಸ್ಟಾಕ್ ಹೊಂದಿದೆ. ಇದು ಬಂದ್ಬಿಟ್ಟು FMCGಗೆ ಸಂಬಂಧಪಟ್ಟ ಒಂದು ಸ್ಟಾಕು. ಸೊ ಕೊನೆಯದಾಗಿ 25ನೇ ಕಂಪನಿ ಬಂದ್ಬಿಟ್ಟು ವಿರ್ಪೂಲ್ ಇಂಡಿಯಾ. ಇದು ಬಂದ್ಬಿಟ್ಟು ಇವರೇನು ಮಾಡ್ತಾರೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಈ ಒಂದು ರೆಫ್ರಿಜರೇಟರ್ ಆಗಿರ್ಬೋದು, ವಾಷಿಂಗ್ ಮಿಷಿನ್, ನಮಗೆಲ್ಲ ಹೊರಗಡೆ ಶೋರೂಮಲ್ಲಿ ಹೋದಾಗ AC ಶೋರೂಮ್ ನೀವು ನೋಡ್ಬೋದು, ವಿರ್ಪೂಲ್ ಅಂತೆಲ್ಲ ಇರುತ್ತೆ. ಸೊ ವಿರ್ಪೂಲ್ ಇದು ಕೇವಲ ಇಂಡಿಯಾ ಅಷ್ಟೇ ಅಲ್ಲದೆ ಬೇರೆ ಬೇರೆ ಕಂಟ್ರಿಗಳಲ್ಲೂ ಕೂಡ ಈ ಒಂದು ಕಂಪನಿ ಇದೆ. ಏರ್ ಕಂಡೀಷನ್ಸು, ಮೈಕ್ರೋ ಓವೆನಲ್ಲೂ ಕೂಡ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರ ಒಂದು ಸ್ಟಾಕ್ ಪ್ರೈಸ್ ಇವತ್ತಿನ ಬಂದ್ಬಿಟ್ಟು 2,628 ರೂಪಾಯಿ ಇದೆ. ಮಾರ್ಕೆಟ್ ಕ್ಯಾಪಿಟಲು 32,073 ಕೋಟಿ ರೂಪಾಯಿನ ಹೊಂದಿದೆ. ROE 20% ಇದೆ. ROCE 28.6% ಇದೆ. ಇದು ಕೂಡ ಡೆಪ್ಟ್ ಫ್ರೀ ಕಂಪನಿ. ಸೊ ಇದು ಬಂದ್ಬಿಟ್ಟು ಕನ್ಸ್ಯೂಮರ್ ಡ್ಯೂರೇಬಲಲ್ಲಿ ಈ ಒಂದು ಸ್ಟಾಕ್ ಬರುತ್ತೆ. ಸೊ ವೀಕ್ಷಕರೇ, ಇಲ್ಲಿವರೆಗೂ ಕೂಡ ನಾನು ಹೇಳಿದೆ ಮೋತಿಲಾಲ್ ಓಸ್ವಾಲ್ ಸಂಸ್ಥೆ ಅವರು ರಿಲೀಸ್ ಮಾಡಿರ್ತಕ್ಕಂಥ 25 ಕಂಪನಿಗಳು ಮುಂದಿನ 25 ವರ್ಷಕ್ಕೆ ಅಂತೇಳಿ ನಾನು ಅದರ ಒಂದು ಡೀಟೇಲ್ ಯಾವ ಕಂಪನಿ ಯಾವ ಒಂದು ಸೆಕ್ಟರ್ ಅಂತೇಳಿ ಈ ಒಂದು ವಿಡಿಯೋದೆಲ್ಲ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಬಹುಶಃ ಯಾರಾದರೂ ಒಂದು ಸ್ವಲ್ಪ ಡೀಟೇಲ್ ಅನಾಲಿಸಿಸ್ ಮಾಡಬೇಕಂತ ಮಾಡ್ಕೊಂಡವರು ಅವ್ರು ಏನು ಮಾಡಿದ್ದಾರೆ, ಕೆಲವೊಂದು ಮುಂದೆ ಒಂದು 25 ವರ್ಷಕ್ಕೂ ಕೂಡ ಗ್ರೋ ಆಗಬಲ್ಲ ಕೆಲವೊಂದು ಸ್ಟಾಕ್ಗಳನ್ನ ಅವರು ಸ್ಟಡಿ ಮಾಡಿ ರಿಸರ್ಚ್ ಮಾಡಿ ನಿಮ್ಮ ಮುಂದೆ ಸಬ್ಮಿಟ್ ಮಾಡಿದ್ದಾರೆ. ನೀವು ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಓನ್ ಸ್ಟಡಿ ಮಾಡಿಕೊಂಡು ನೀವು ಡಿಸಿಷನ್ ನೀವು ತೊಗೊಳ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಜಸ್ಟ್ ಒಂದು ಐಡಿಯಾ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಒಂದು 25 ಇಯರ್ಸ್ಗೆ ಈ ಎಲ್ಲ ಕಂಪ್ನಿಗಳು ಸರ್ವೈವ್ ಆಗುತ್ತೆ, ಒಂದು ಒಳ್ಳೆಯ ವೆಲ್ತ್ನ ಕ್ರಿಯೇಟ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಅವರು ಮೋತಿಲಾಲ್ ಓಸ್ವಾಲ್ ರಿಸರ್ಚ್ ಅವರು ತಮ್ಮ ಒಂದು ಅನಾಲಿಸಿಸಲ್ಲಿ ಅವರು ಬಿಡುಗಡೆ ಮಾಡಿದ್ದಾರೆ ಈ ಒಂದು ಸ್ಟಾಕ್ ಲಿಸ್ಟ್ಗಳನ್ನು. ಸೊ ಅದನ್ನು ನಿಮಗೆ ತಿಳಿಸಿ ಹೇಳ್ತಕ್ಕಂಥ ಈ ಒಂದು ಪ್ರಯತ್ನವನ್ನು ಈ ಒಂದು ವಿಡಿಯೋದೆಲ್ಲ ನಿಮಗೆ ಮಾಡಿದ್ದೀನಿ. ಬಹುಶಃ ಈ ಒಂದು ವಿಡಿಯೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.